ಹೇಳ್ತಾನೆ ಇಲ್ಲಿ ಒಂದು ಸಂದೇಶ. ಗಿರೀಶನ ಜೀವನ ಬಹಳ ಕುತೂಹಲಕಾರಿಯಾಗಿದೆ. ಅದು ಭಯಂಕರ ಭರವಸೆ ಇಲ್ಲದವರಿಗೆ ಭರವಸೆಯನ್ನು ಕೊಡುತ್ತದೆ, ನಂಬಿಕೆ ಇಲ್ಲದವರಿಗೆ ನಂಬಿಕೆಯನ್ನು, ಮೋಕ್ಷರಿಗೆ ಸ್ಫೂರ್ತಿಯನ್ನು ಕೊಡುವಂಥ ಜೀವನ. ಗಿರೀಶನು ಕಲ್ಕತ್ತಾದ ಸಜ್ಜನರಾದ ತಂದೆ ತಾಯಿಗಳಿಂದ 1844 ಫೆಬ್ರವರಿ 28ರಂದು ಹುಟ್ಟಿದನು. ತಾಯಿಯಿಂದ ಬಂದಂಥ ವ್ಯಾವಹಾರಿಕ ದೃಷ್ಟಿ ಹಾಗೂ ತಿಳುವಳಿಕೆ, ತಾಯಿಯಿಂದ ಬಂದ ಸಾಹಿತ್ಯ ಪ್ರೇಮ ಹಾಗೂ ದೇವರ ಮೇಲಿನ ಭಕ್ತಿ ಅವನಿಗಿದ್ದಿತು. ಅವನಿಗೆ ಭಾರತೀಯ ಮಹಾಕಾವ್ಯಗಳ ಮತ್ತು ಪುರಾಣಗಳ ಪುಣ್ಯಕಥೆಗಳ ಪರಿಚಯ ಮಾಡಿಕೊಟ್ಟವರು ಅವರ ಅಜ್ಜಿ. ಸಂಜೆ ಕೂರಿಸಿಕೊಂಡು ಪುರಾತನ ಕಥೆಗಳನ್ನು ಹೇಳುತ್ತಿದ್ದ, ಮನ ಕಲಗುವಂತೆ ಕಥೆಗಳನ್ನು ಹೇಳುತ್ತಿದ್ದಳು ಆ ಅಜ್ಜಿ. ಅವನಿಗೆ 11 ವರ್ಷವಾದಾಗ ತಾಯಿ ತೀರಿಕೊಂಡಳು. ತಂದೆಗೆ ಅವನ ಮೇಲೆ ತುಂಬ ಪ್ರೀತಿ. ತಾಯಿ ಸತ್ತು 3 ವರ್ಷಗಳ ನಂತರ ಗಿರೀಶನು ತಂದೆಯನ್ನೂ ಕಳೆದುಕೊಂಡ. ಬಾಲ್ಯದಿಂದಲೂ ತುಂಬ ಓದುತ್ತಿದ್ದವನು ಮುಕ್ತನಾಗಿ ಚಿಂತಿಸುತ್ತಿದ್ದನು. ದೊಡ್ಡವನಾಗುತ್ತಾ ನಾಸ್ತಿಕತೆಯ ಹಾಗೂ ಸಾಂಸ್ಕೃತಿಕ ಅವಸ್ಥೆಯ ವಾತಾವರಣದಲ್ಲಿ ದಾರಿ ತೋರಿಸುವ ಸ್ಥಿರತೆ ತಪ್ಪಿ ಹೋಯಿತು. ಕೊನೆಗೆ ನೋಡಿ, ನಾಸ್ತಿಕನಾದ, ಆಸ್ತೆ ಬಿಟ್ಬಿಟ್ಟ, ದೇವರ ಇದೆಲ್ಲ ಬಿಟ್ಬಿಟ್ಟು ಆಮೇಲೆ ನಾಸ್ತಿಕನಾಗಿ ಏನು ಮಾಡ್ತಾನೆ, ಸಾಂಸ್ಕೃತಿಕ ಅವ್ಯವಹಾರಗಳನ್ನು ವಾತಾವರಣದಲ್ಲಿ ಪಕ್ಕಕ್ಕಿಟ್ಬಿಟ್ಟು ಸ್ಥಿತಿಯೇ ತಪ್ಪಿ ಹೋಯಿತು. ತಾರುಣ್ಯದ ಹೊತ್ತಿನಲ್ಲಿ ನಿಂತಿದ್ದ ಅವನು ಮದ್ಯಪಾನಕ್ಕೆ, ವೇಶ್ಯಾಗಮನಕ್ಕೆ, ಮೊಂಡುತನಕ್ಕೆ, ಮನಸ್ಸಿಗೆ ಬಂದಂತೆ ಮಾಡುವ ಹಠಮಾರಿತನಕ್ಕೆ ಬಲಿಯಾದ. ಸುತ್ತಮುತ್ತಣ ದುಷ್ಟ ತರುಣರ ಗುಂಪಿಗೆ ನಾಯಕನಾದ. ಕೆಲವೊಮ್ಮೆ ದೇವದೇವಿಯಂತೆ ಇರುತ್ತವನಲ್ಲಿ, ಆದರೂ ಬಡವರಿಗೆ ಆಹಾರ, ಔಷಧಿ ಇತ್ಯಾದಿ ಚಂದಾ ವಸೂಲಿ ಮಾಡಿ ಕೊಡುತ್ತಿದ್ದ. ಬಡವರು ಅಲ್ಲಿಗೂ ಇನ್ನೊಂದು ಗುಣ ಒಳ್ಳೆಯದಿತ್ತು. ಜಾತಿ ಬಾಂಧವರ ಯಾರಾದರೂ ಸತ್ತರೆ ಅವರ ಸಂಸ್ಕಾರ ಮಾಡಲು ಏರ್ಪಾಡು ಮಾಡುವುದು ಇತ್ಯಾದಿಯ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದ. ಅದರಲ್ಲೂ ಹೋಮಿಯೋಪತಿ ಅಧ್ಯಯನ ಮಾಡಿದ ಅವನು ಸ್ವತಂತ್ರವಾಗಿ ಜನರಿಗೆ ಔಷಧಿ ಕೊಡುವಷ್ಟು ಸಮರ್ಥನಾದ. ತುಂಬ ಜಾಣ, ಭಾಳ ಬುದ್ಧಿವಂತ. ಪ್ರಸಿದ್ಧ ಗ್ರಂಥಾಲಯಗಳ ಸದಸ್ಯನಾದ. ರಾಮಾಯಣ, ಮಹಾಭಾರತ, ಪುರಾಣಗಳು ಹಾಗೂ ಬಂಗಾಳಿ ಸಾಹಿತ್ಯವನ್ನೆಲ್ಲ ಓದಿದ. ಹೀಗೆ ಅವನು ಕ್ರಮೇಣ ಇತಿಹಾಸ ಮತ್ತು ತರ್ಕಶಾಸ್ತ್ರ, ತತ್ವಶಾಸ್ತ್ರ, ಪ್ರಾಣಿ ವಿಜ್ಞಾನ ಹಾಗೂ ಇಂಗ್ಲಿಷ್ ಸಾಹಿತ್ಯಗಳಲ್ಲಿ ಪರಿಣಿತನಾಗಿ ಸಂಪಾದನೆಯನ್ನು ಮಾಡಿದ. ಶುದ್ಧ ವಿಜ್ಞಾನ, ವೈದ್ಯ ವಿಜ್ಞಾನಗಳ ಅಧ್ಯಯನ ಮಾಡಿದ. ಮೇಲಿನ ಮಾಹಿತಿಯಿಂದ ತೃಪ್ತನಾಗುತ್ತಿರಲಿಲ್ಲ. ಆದರೂ ಇವುಗಳಿಂದ ಅವನು ತೃಪ್ತಿ ಇರಲಿಲ್ಲ. ಯಾವ ವಿಷಯವನ್ನೇ ಆಗಲಿ ಸ್ಥಳ ಸ್ಪರ್ಶಿಯಾಗಿ ಅರಿಯದ ಅವನ ಸಾಮರ್ಥ್ಯ ಇವುಗಳಲ್ಲಿ ಒಂದು ಸಹಜ ಕವಿ. ಅಂದರೆ ಅವನನ್ನು ಆಳವಾಗಿ ಅಧ್ಯಯನ ಮಾಡಬೇಕು, ಆಳವಾಗಿ ನಾನು ತಿಳ್ಕೋಬೇಕು ಅನ್ನೋದೊಂದು ಕುತೂಹಲ. ಸುಮ್ಮನೆ ಅಧ್ಯಯನ ಮಾಡಿಬಿಡೋದಲ್ಲ, ಅದನ್ನು ನಾನು ತರ್ಕದಿಂದ ಅದನ್ನು ಆಳವಾಗಿ ಅಧ್ಯಯನ ಮಾಡಬೇಕು ಅಂತ ತಳಸ್ಪರ್ಶಿಯಾಗಿ ಅದಕ್ಕೆ ಅದರ ತಳವನ್ನು ಮುಟ್ಟುವಂತೆ ಅಧ್ಯಯನ ಮಾಡ್ತಾ ಇದ್ದ. ಒಬ್ಬ ಸಹಜ ಕವಿಯೂ ಆದ, ನಾಟಕಕಾರನೂ ಆದ. 1874ರಲ್ಲಿ ಗಿರೀಶ್ 30 ವಯಸ್ಸಿನಲ್ಲಿದ್ದಾಗ ಒಬ್ಬ ಮಗ, ಒಬ್ಬ ಮಗಳು ಬಿಟ್ಟು ಅವಳ ಎಳೆಯ ಹೆಂಡತಿ ಸತ್ತು ಹೋದ. ಮದುವೆ ಆಗ್ತಾನೆ, 2 ಮಕ್ಕಳು ಇರ್ತಾರೆ, ಸತ್ತು ಹೋಗ್ಬಿಡ್ತಾರೆ. ಅವಳು ಹೆಂಡತಿ ಸತ್ತು ಹೋಗ್ತಾಳೆ. ದುಃಖವನ್ನು ಹದಕ್ಕೆ ತರಲೆಂದು ಮದ್ಯವನ್ನು ಸೇವಿಸಲು ಮತ್ತೆ ಶುರು ಮಾಡಿದ. ಮತ್ತೊಮ್ಮೆ ಹಾದಿ ತಪ್ಪಿದ. ಆದರೆ ಕಾಲಕ್ಕೆ ಅವನ ಭಾವನೆಗಳು ಒಂದೊಂದೇ ಅದ್ಭುತವಾದ ಕಾವ್ಯಕೃತಿಗಳು ಹೊರಬರಲಾರಂಭಿಸಿದವು. ಆಮೇಲೆ 2ನೆಯ ಮದುವೆ ಆದ, ಮತ್ತೆ ಇನ್ನೊಂದು ಮದುವೆ ಆಗ್ತಾನೆ. ಅಷ್ಟೇ ಅಲ್ಲ, ಒಳ್ಳೊಳ್ಳೆ ಕಾವ್ಯಗಳನ್ನು ರಚನೆ ಮಾಡುವಂಥ ಸಾಮರ್ಥ್ಯ ಅವನಲ್ಲಿ ಬಂದಿತು. ಶ್ರೀರಾಮಕೃಷ್ಣರಿಗೆ ಗೃಹಸ್ಥ ಶಿಷ್ಯನೊಬ್ಬನು ಮನವರಿಕೆಯಾಗಿತ್ತು. ಅವರಿಗೊಂದು ಮನವರಿಕೆ ಆಗಿತ್ತು, ಗೃಹಸ್ಥ ಶಿಷ್ಯ ಒಬ್ಬನು ಸಿಗ್ತಾನೆ ನನಗೆ ಅನ್ನೋದು ಮನವರಿಕೆ ಆಗಿತ್ತು.